ಮಸಾಲೆ ಟೀ ಮಾಡೋ ವಿಧಾನವನ್ನು ತಮ್ಮೆಲ್ಲರಿಗೂ ತೋರಿಸ್ಕೊಡ್ತಾ ಇದ್ದೀನಿ. ತಾವು ಇದನ್ನೆಲ್ಲ ದಯವಿಟ್ಟು ನೋಡಿ ತಮಗಿಷ್ಟ ಆದರೆ ಈ ರೀತಿ ಮಸಾಲೆ ಟೀನ ನೀವು ಮಾಡಿಕೊಂಡು ಕುಡಿಬೋದು. ಕೇವಲ 10 ನಿಮಿಷಗಳು ಮಾತ್ರ. ಮೊದಲಿಗೆ ಅರ್ಧ ಲೋಟ ನೀರಿಟ್ಟು ನಂತರ 1.5 ಸ್ಪೂನ್ ಅಂದರೆ ಎಷ್ಟು ಜನಕ್ಕೆ ಬೇಕೋ ಅದರ ಮೇಲೆ ನೋಡಿ ಟೀ ಪುಡಿಯನ್ನು ನೀವು ಮೊದಲು ಟೀ ಪುಡಿಯನ್ನು ಹಾಕಬೇಕು. ತದನಂತರ ಎರಡು ಏಲಕ್ಕಿ, 4 ಕಾಳುಮೆಣಸು, 1 ಚೂರು ಶುಂಠಿ, 1 ಚೂರು ಚಕ್ಕೆ, 2 ಲವಂಗ ಇದಿಷ್ಟನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ಕುಟ್ಟಬೇಕು. ಕುಟಾಣಿಯಲ್ಲಿ ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ. ಚೆನ್ನಾಗಿ ಪುಡಿ ಮಾಡಿದಷ್ಟು ಚೆನ್ನಾಗಿ ಬೆಂದು ಟೀ ಕಟ್ಟನ್ನು ಬಿಡುತ್ತೆ, ರುಚಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನುಣ್ಣಗೆ ಈ ರೀತಿ ಪುಡಿ ಮಾಡ್ಕೋಬೇಕು. ಪುಡಿ ಮಾಡಿದ ನಂತರ ಇದನ್ನು ಒಲೆಯ ಮೇಲೆ ಹಾಕಬೇಕು. ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ. ಈಗ ನೋಡಿ, ಈಗ ಪುಡಿ ಆಗಿದೆ, ನೀವೆಲ್ಲ ನೋಡ್ತಾ ಇರ್ಬೋದು. ಈ ಪುಡಿಯನ್ನು ನಂತರ ಒಲೆ ಮೇಲೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಕುದೀತಾ ಇದೆ ನೋಡಿ, ಕುದೀತಾ ಇರೋ ತಮ್ಮೆಲ್ಲರಿಗೂ ಕಾಣಿಸ್ತಾ ಇದೆ ಅನ್ಸುತ್ತೆ. ಎಲ್ಲವನ್ನು ಹಾಕಿ ಒಂದ್ಸಾರಿ ಈ ರೀತಿ ಮಿಕ್ಸ್ ಮಾಡಿದಾಗ ಚೆನ್ನಾಗಿ ಅದು ಕುದೀತಾ ಇರುತ್ತೆ. ಕುದೀತಾ ಇರುವಂತ ಒಂದು ಚೆನ್ನಾಗಿ ಕುದ್ದಿದ ಟೀಗೆ ನಂತರ ನಾನು ಊರಲ್ಲಿರೋದ್ರಿಂದ ಟೀಗೆ ಹೆಚ್ಚಾಗಿ ಎಮ್ಮೆ ಹಾಲನ್ನು ಉಪಯೋಗಿಸ್ತೀನಿ. ಎಮ್ಮೆ ಹಾಲು ಟೀ ತುಂಬ ರುಚಿ ಇರುತ್ತೆ ಮತ್ತೆ ಗಟ್ಟಿ ಇರುತ್ತೆ, ನೋಡಲಿಕ್ಕೆ ತುಂಬ ಸುಂದರವಾಗಿ ಸಹ ಕಾಣುತ್ತೆ. ಈ ಹಾಲನ್ನು ನಾನೀಗ ಟೀಗೆ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಇದು ಚೆನ್ನಾಗಿ ಕುದ್ದಷ್ಟು ಇದರ ರುಚಿ ತುಂಬ ಚೆನ್ನಾಗಿರುತ್ತೆ. ನಂತರ ಏನು ಮಾಡಬೇಕು, ಇದಕ್ಕೆ ರುಚಿಗೆ ಸಾಕಷ್ಟು ಸಕ್ಕರೆನ ನಾನು ಬೇರೆ ಒಂದು ಗ್ಲಾಸ್ಗೆ ಹಾಕೋತಾ ಇದ್ದೀನಿ. ನಂತರ ಟೀ ಚೆನ್ನಾಗಿ ಕುದ್ದಿದ ಮೇಲೆ ಆ ಸಕ್ಕರೆನ ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಸಕ್ಕರೆನ ಹಾಕಿದ್ದೀನಿ. ಈಗ ಚೆನ್ನಾಗಿ 2 ಕುದಿಬೇಕು. ಕುದಿದ ನಂತರ ಅದನ್ನು ಫಿಲ್ಟರ್ ಮಾಡಿ ಸವಿಯಲು ಸಿದ್ಧವಾದಂಥ ಟೀ, ಚಳಿಗೆ ಬಿಸಿ ಬಿಸಿಯಾದ ಟೀ ಸಿದ್ಧವಾಗಿದೆ. ತಾವು ಇದನ್ನ ಮಾಡಿ ಮಾಡೋಕ್ಕೆ ಪ್ರಯತ್ನ ಮಾಡಿ. ನಾವು ಊರಲ್ಲಿ ಹಳ್ಳಿಯಲ್ಲಿರೋದ್ರಿಂದ ದಿನನಿತ್ಯ ನಾವು ಪ್ರತಿ ದಿವಸ ಎಮ್ಮೆ ಹಾಲು ಟೀ, ಎಮ್ಮೆ ಹಾಲು ಕಾಫಿ, ಎಮ್ಮೆ ಪೊಂಗಲ್ ಎಲ್ಲ ಮಾಡ್ಬೇಕಾದ್ರೆ ಎಮ್ಮೆ ಹಾಲನ್ನು ನಾನು ಉಪಯೋಗಿಸ್ತೀನಿ. ಅಡುಗೆ ತುಂಬ ರುಚಿಯಾಗಿರುತ್ತೆ. ತಾವು ಇದನ್ನ ಇದೇ ರೀತಿ ಮಾಡಿ ಸವಿಯಿರಿ. ಧನ್ಯವಾದಗಳು.